ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿಯನ್ನು ನಡೆಸಿದೆ. ಪಶುವೈದ್ಯ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ ಸಿಐಡಿ. ತನಿಖಾ ಸಂಬಂಧ ದಾಳಿಯನ್ನು ನಡೆಸಿ ಸಿಐಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕೆಪಿಎಸ್ಸಿ ಮೇಲೆ ಈ ಕಚೇರಿ ಮೇಲೆ ಸಿಐಡಿ ದಾಳಿಯನ್ನು ನಡೆಸಿರೋದು. ಏನು ಪಶುವೈದ್ಯ ನೇಮಕಾತಿ ಏನಿತ್ತು ಅದರಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇತ್ತು. ಸೊ ಆ ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸ್ತಾ ಇದೆ. ತನಿಖಾ ಸಂಬಂಧ ದಾಳಿಯನ್ನು ನಡೆಸಿದ ಸಿಐಡಿ, ದಾಖಲೆಗಳ ಪರಿಶೀಲನೆಯಲ್ಲಿರುವ ಸಿಐಡಿ ಈ ಹಿಂದೆಯೂ ದಾಳಿಯನ್ನು ನಡೆಸಿ ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿತ್ತು. ಇದೀಗ ಮತ್ತೆ ರೇಡನ್ನು ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದೆ ಸಿಐಡಿ. ಪಶು ವೈದ್ಯಾಧಿಕಾರಿಗಳ ಹಗರಣದ ಕುರಿತಂತೆ ದಾಳಿಯನ್ನು ಮಾಡಿರೋದು. ಈ ಹಿಂದೆ ಆಗಸ್ಟ್ 5ಕ್ಕೆ ದಾಳಿಯನ್ನು ಸಿಐಡಿ ನಡೆಸಿತ್ತು. ಇದೀಗ ಮತ್ತೊಮ್ಮೆ ದಾಳಿಯನ್ನು ನಡೆಸಿ ಈ ಒಂದು ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಅಕ್ರಮ ಆಗಿದೆ ಅಂತ ಕೇಳಿ ಬರ್ತಾ ಇತ್ತು. ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ. ಇವತ್ತು ಕೂಡ ದಾಳಿಯನ್ನು ನಡೆಸಿ ಸಿಐಡಿ ಪರಿಶೀಲನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಜ್ಞಾನೇಂದ್ರ ಕುಮಾರ್ ಇವರು ಕೆಪಿಎಸ್ಸಿಯ ಪರೀಕ್ಷಾ ನಿಯಂತ್ರಕರಾಗಿದ್ದರು. KS ಎಕ್ಸಾಮ್ ಆಗಿರ್ಬೋದು ಅವನ್ನೆಲ್ಲ ಇವರೇ ನಡೆಸಿದ್ರು. ಸೊ ಈ ಒಂದು ತನಿಖೆಗೆ ಹೆದರಿ ಅವರು ಕೂಡ ಒಂದು ಕಾಣೆಯಾಗಿರೋದು ಕೂಡ ಕಂಡು ಬರ್ತಾ ಇದೆ. ಸೊ ನೋಟಿಸನ್ನು ಕೂಡ ಅವರ ಮನೆಗೆ ಅಂಟಿಸಲಾಗಿದೆ. ಇದೇ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಕಡೆ ಇಡಿನೂ ಕೂಡ ದಾಳಿಯನ್ನು ನಡೆಸ್ತಾ ಇದೆ, ಇನ್ನೊಂದು ಕಡೆ ಸಿಐಡಿ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಜ್ಞಾನೇಂದ್ರ ಬಗ್ಗೆನೂ ಕೂಡ ಏನೂ ಗೊತ್ತಾಗ್ತಾ ಇಲ್ಲ. ಯಾವಾಗ KS ಎಕ್ಸಾಮನ್ನು ಇವರು ಪರೀಕ್ಷಾ ನಿಯಂತ್ರಕರಾಗಿದ್ದಾಗ ಮಾಡಿದ್ರು ಅವಾಗ ವಿದ್ಯಾರ್ಥಿಗಳಿಗೆ ಇವರು ಕುಹಕ ಮಾಡಿದ್ರು. ಬಿಕಾಸ್ ಬಹಳಷ್ಟು ಕಷ್ಟ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಹೇಗಿತ್ತು ಎಕ್ಸಾಮ್ ಅಂತ ಟ್ವೀಟನ್ನು ಕೂಡ ಇವರು ಮಾಡಿದ್ರು. ಬಟ್ ಇವರು ಬಹುದೊಡ್ಡ ಎಡವಟ್ಟನ್ನು ಏನು ಮಾಡಿದ್ರು ಅಂದರೆ ಇಂಗ್ಲೀಷ್ ಟು ಕನ್ನಡದ ಟ್ರಾನ್ಸ್ಲೇಷನ್ ಏನಿತ್ತು ಅದನ್ನು ಸರಿಯಾಗಿ ಮಾಡಿರಲಿಲ್ಲ. ಅದರಿಂದ ಈ ಎಕ್ಸಾಮ್ ಕೂಡ ಎಕ್ಸಾಮ್ ಆಗುವಂತಹ ಹಂತಕ್ಕೆ ಬಂದು ತಲುಪಿತು. ಎಕ್ಸಾಮ್ ಕೂಡ ಆಯಿತು. ಬಟ್ ಇದೀಗ ಪಶು ವೈದ್ಯ ಅಧಿಕಾರಿ ಏನು ಆಯಿತು ನೇಮಕಾತಿ, ಅದರಲ್ಲಿ ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದೇ ಒಂದು ಹಿನ್ನೆಲೆಯಲ್ಲಿ ಇಡಿ ಕೂಡ ತನಿಖೆಯನ್ನು ನಡೆಸ್ತಾ ಇದೆ, ಸಿಐಡಿ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಪ್ರಕರಣದ ತನಿಖೆಯನ್ನು ಇದೀಗ ನಡೆಸ್ತಾ ಇದೆ. ಇನ್ನೊಂದು ಕಡೆ ಈ ಜ್ಞಾನೇಂದ್ರ ಏನಿದ್ದಾನೆ ಅವನು ಸದ್ಯಕ್ಕೆ ಕಾಣೆಯಾಗಿರೋದು. ಮೊನ್ನೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದರಿಂದ ಹೋದವರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ತರಾತುರಿಯಲ್ಲಿ 1 ಗಂಟೆಗೆ ಬುಕ್ಕಿಂಗನ್ನು ಮಾಡಿಕೊಂಡು 3 ಗಂಟೆಗೆ ದೆಹಲಿಗೆ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸಿರೋದು. ಸದ್ಯಕ್ಕೆ ತನಿಖೆಯನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳು ಕೂಡ ಇವರಿಗಾಗಿ ತಲಾಶನ್ನು ಮಾಡ್ತಾ ಇದ್ದಾರೆ. ಇವತ್ತು KPSC ಏನಿದೆ ಅದರ ಆಫೀಸ್ಗೆ ಹೋಗಿ ಇವತ್ತು ಮತ್ತೆ ಸಿಐಡಿ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಶು ವೈದ್ಯಾಧಿಕಾರ ಹಗರಣ ಏನಾಗಿದೆ ಅದರ ಕುರಿತಂತೆ ದಾಳಿಯನ್ನು ಮಾಡಲಾಗಿದೆ. ಈ ಹಿಂದೆ ಆಗಸ್ಟ್ 5ಕ್ಕೆ ಕೂಡ ದಾಳಿಯನ್ನು ಸಿಐಡಿ ನಡೆಸಿತ್ತು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, KPSC ಮೇಲೆ ಮತ್ತೆ ಸಿಐಡಿ ಇವತ್ತು ದಾಳಿಯನ್ನು ನಡೆಸಿರೋದು. ಆಗಸ್ಟ್ 5ಕ್ಕೂ ಕೂಡ ದಾಳಿಯನ್ನು ನಡೆಸಿತ್ತು. ಇನ್ನೊಂದು ಕಡೆ ಜ್ಞಾನೇಂದ್ರ ಏನಿದ್ದಾರೆ ಅವರು ಕೂಡ ಕಾಣೆಯಾಗಿರೋದು. ಸದ್ಯಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸಂತೋಷ್? ಮಲ್ಲಿಕಾರ್ಜುನ್, KPSC ಪಶುವೈದ್ಯ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಿರೋದು. ಒಂದು ಕಡೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿ ಪ್ರಕರಣದ ತನಿಖೆಯನ್ನು ನಡೆಸಿದ್ರೆ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ಅವರು ಕೂಡ ಈ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ KPSC ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಏನು ಪಶು ವೈದ್ಯರ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ OMR ಶೀಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. OMR ಶೀಟ್ಗಳೇನಿತ್ತು ಅವರ ತಿದ್ದುಪಡಿ ಆಗಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿತ್ತು ಮತ್ತು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಾಗಿ ಪೂರಕವಾದ ಕೆಲವು ಸಾಕ್ಷಿಗಳನ್ನು ನೀಡಿ ದೂರನ್ನು ನೀಡಿದ್ರು ದೂರುದಾರರು ಮಂಜುನಾಥ್. ಸೊ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ದಾಳಿಯನ್ನು ನಡೆಸಲಾಗಿದೆ. ಇದೀಗ ದಾಳಿ ಮುಂದುವರೆದಿರುವಂತದ್ದು. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ನಿನ್ನೆ KPSCಗೆ ಸಂಬಂಧಪಟ್ಟ ಹಾಗೆ ಏನು ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ಕೂಡ ದಾಳಿ ನಡೆಸಿದ್ರು, ಲಕ್ನೋದಲ್ಲಿರುವಂತ ಮನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಆದ್ರೆ ಎಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಇದುವರೆಗೂ ಕೂಡ KPSC ಅಧಿಕಾರಿಗಳ ಕೈಗೆ ಇಲ್ಲ ಸಂಪರ್ಕಕ್ಕೆ ಬಂದಿಲ್ಲ ಮತ್ತೆ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಹಲವು ಅನುಮಾನಗಳು ಎಡೆ ಮಾಡಿಕೊಂಡಿತ್ತು. ಹೀಗಾಗಿ ನಿನ್ನೆ ಅವರ ಮನೆಗೆ ಇಂದು ಬೆಳಗ್ಗೆ ಅಂದ್ರೆ 25ಕ್ಕೆ ಇವತ್ತು ಶಾಂತಿನಗರದಲ್ಲಿರುವಂತ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನೋಟಿಸ್ ಕೂಡ ಅವರು ಸೊಪ್ಪಾಗ್ದಾಗಿಲ್ಲ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಅಕ್ರಮ ನಡೆದಿರೋದು ಬಹುತೇಕವಾಗಿ ಒಂದಿಷ್ಟು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಯಾಕೆಂತ ಹೇಳಿದ್ರೆ
ಒಂದು ಕಡೆ ಅವರ ಈ ಹಿಂದೆ ಇದ್ದಂತ ಅಧ್ಯಕ್ಷರನ್ನ ವಜಾ ಮಾಡಿದಿರ್ಬೋದು. ಅವರು ಅದನ್ನ ನ್ಯಾಯಾಲಯಕ್ಕೆ ಹೋಗಿ ಚಾಲೆಂಜ್ ಅನ್ನ ಮಾಡಿಕೊಂಡು ನ್ಯಾಯಾಲಯ ಕೂಡ ಅವರ ಅಮಾನತು ಮಾಡುವಂತ ಪ್ರಕ್ರಿಯೆಯಲ್ಲಿ ಲೋಪದೋಷಗಳಿದೆ, ಹೀಗಾಗಿ ಅವ್ರನ್ನ ಮರು ನೇಮಕವನ್ನು ಮಾಡಬೇಕು 7 ದಿನದೊಳಗೆ ಅಂತ ಕೂಡ ಸೂಚಿಸಿತ್ತು. ಆದ್ರೆ ಇತ್ತ ಕಡೆ ಜ್ಞಾನೇಂದ್ರ ಕುಮಾರ್ ಮಾತ್ರ ಇಡೀ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳಿಗಿರ್ಬೋದು ಇಲ್ಲ ಸಿಐಡಿ ಅಧಿಕಾರಿಗಳಿಗಿರ್ಬೋದು ಕೈಗೆ ಸಿಕ್ಕದ ರೀತಿಯಲ್ಲಿ ತಪ್ಪಿಸ್ಕೊಂಡಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಸರ್ಕಾರದ ಕಡೆಯಿಂದ ಎಲ್ಲ MSME ಇಂದ ಸೆಕ್ರೆಟರಿ ಏನಿದ್ದಾರೆ ಅವರು ಕೂಡ ಸರ್ಕಾರಕ್ಕಾಗ್ಲಿ ಇಲ್ಲ ಹಿರಿಯ ಅಧಿಕಾರಿಗಳಿಗಾಗ್ಲಿ ಯಾವುದೇ ಮಾಹಿತಿಯನ್ನು ಕೊಡದೆ ಕಳೆದ 3-4 ದಿನಗಳಿಂದ ಕೂಡ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಅವರು ತಲೆ ತಪ್ಪಿಸ್ಕೊಂಡಿದ್ರು. ಹೀಗಾಗಿ ಅದಕ್ಕೆ ಕಾರಣವನ್ನ ಕೇಳಿ ಅವರು ಕೂಡ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು, ಸರ್ಕಾರದ ಕಡೆಯಿಂದನೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿ ಸೊ ಇದಕ್ಕೆ ಉತ್ತರವನ್ನ ಕೇಳಿರುವಂತದ್ದು. ಒಟ್ಟಾರೆಯಾಗಿ KPSL ನಡೆಯುವಂತ ನೇಮಕಾತಿಯ ಹುದ್ದೆಗಳೇನಿದೆ ಇದರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ. ಒಬ್ಬ ಅಭ್ಯರ್ಥಿ ಬಳಿ 70 ರಿಂದ 80 ಲಕ್ಷದಷ್ಟು ಹಣವನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಕೆಲವು ಕಡೆ ಕರ್ಕೊಂಡೋಗಿ ಅಂದ್ರೆ ಈ ಏನು ರೆಸಾರ್ಟ್ಗಳೇನಿರುತ್ತೆ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಮೊದಲೇ ಟ್ರೈನಿಂಗ್ ಅನ್ನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಇನ್ನು ಕೆಲವರು OMR ಶೀಟ್ಗಳೇನು ಉತ್ತರ ಪತ್ರಿಕೆಗಳಿರ್ತದೆ ಅದಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬರೆಯದೆ ಖಾಲಿ ಬಿಟ್ಟು ಮತ್ತೆ ಫುಲ್ಫಿಲ್ ಮಾಡಿಸಿದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿರುವಂತದ್ದು. ಈ ಆರೋಪದ ಬೆನ್ನಲ್ಲೇ 2 ಕಡೆ ಇಡಿ ಮತ್ತು ಸಿಐಡಿ ಅಧಿಕಾರಿಗಳು 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪ್ಯಾರಲಲ್ಲಿ 2 ಕಡೆ ಕೂಡ ತನಿಖೆ ಮತ್ತು ವಿಚಾರಣೆ 2 ಕೂಡ ಮುಂದುವರೆದಿರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.